A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸಿಂಗಾಟ ಕದ್ರಿನಲ್ಲಿ ದಲಿತ ರೈತರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಕಿರುಕುಳ ಖಂಡಿಸಿ ಚಿಂತಾಮಣಿ ಡಿಎಸ್ಎಸ್ನಿಂದ ಪ್ರತಿಭಟನೆ. ಸಿಂಗಾಟ ಕದ್ರಿನಲ್ಲಿ ದಲಿತರ ರೈತರ ಭೂಮಿಯನ್ನು ಅರಣ್ಯ ಇಲಾಖೆ ಮೂಲಕ ಕಬ್ಜಾ ಮಾಡುವ ಹುನ್ನಾರದೊಂದಿಗೆ ದಲಿತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿರುವ ಸರ್ಕಾರವು ಎಂದು ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಸಂಚಾಲಕ ಚಿಂತಾಮಣಿ ಗಡ್ಡಂ ವೆಂಕಟೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಅವರಿಂದು ದಲಿತ ಸಂಘರ್ಷ ಸಮಿತಿ ಚಿಂತಾಮಣಿ ತಾಲೂಕು ಶಾಖೆ ವತಿಯಿಂದ ಚಿಂತಾಮಣಿ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯ ಮುಂದೆ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಧರಣಿಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಸಿಂಗಾಟ ಕದ್ರೇನಹಳ್ಳಿಯ ಸರ್ವೆ ನಂಬರ್ 67ರ ಪೈಕಿ ಸುಮಾರು ದಲಿತ ರೈತರು ಕುಟುಂಬಗಳು 1972-73ನೇ ಸಾಲಿನಲ್ಲಿ ಸರ್ಕಾರದಿಂದ ಸಾಗುವಳಿ ಚೀಟಿ, ಪಹಣಿ, ಮ್ಯೂಟೇಷನ್ ಮತ್ತು ಭೂ ದಾಖಲೆಗಳು ಪಡೆದು ಅಂದಿನಿಂದ ಇಲ್ಲಿಯ ತನಕ ಅನುಭವದಲ್ಲಿರುವ ದಲಿತರ ಭೂಮಿಯನ್ನ ಕಬ್ಜಾ ಮಾಡಲು ಒಕ್ಕಲೆಬ್ಬಿಸಲು ಮುಂದಾಗಿರುವುದು ದಲಿತ ವಿರೋಧಿ ಧೋರಣೆಯನ್ನ ಜಿಲ್ಲಾಡಳಿತವನ್ನ ಅನುಸರಿಸುತ್ತಿದೆ ಎಂದು ಕೆಂಡಾಮಂಡಲರಾದರು. ಕೂಡಲೇ ಸರ್ಕಾರವು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಗಮನ ಹರಿಸಿ ದಲಿತರ ಭೂಮಿಯನ್ನ ಬಿಟ್ಟು ದಲಿತರ ಬದುಕಿಗೆ ಅನುವು ಮಾಡಿಕೊಳ್ಳಬೇಕು. ಇಲ್ಲವಾದರೆ ಹಂತ ಹಂತವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಜಿಲ್ಲಾ ಸಂಘಟನಾ ಸಂಚಾಲಕ ಶ್ರೀರಂಗಪ್ಪ ಮಾತನಾಡುತ್ತಾ, ಒಂದೇ ದಿನ ಜಿಲ್ಲೆಯ ಎಲ್ಲಾ ತಾಲೂಕುಗಳ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಗಳ ಮುಂದೆ ಆಯಾ ತಾಲೂಕು ಮಟ್ಟದ ಸಮಿತಿಗಳ ಪದಾಧಿಕಾರಿಗಳಿಂದ ಏಕಕಾಲದಲ್ಲಿ ಹಮ್ಮಿಕೊಂಡಿದ್ದೇವೆ ಎಂದರು. ವಲಯ ಅರಣ್ಯಾಧಿಕಾರಿ ವೀರರಾಜು ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಚಿಂತಾಮಣಿ ಸಮಿತಿಯ ಸಂಚಾಲಕ ಎಸ್ಸಿ ನಾರಾಯಣಸ್ವಾಮಿ, ಸಂಘಟನಾ ಸಂಚಾಲಕ ನಾರಾಯಣ್ ನಾಯಕ್, ಅಭಿಷೇಕ್ ಸಿ ಅಶ್ವಥ್, ಸಂಘರ್ಷ ಸಾಂಸ್ಕೃತಿಕ ಸಂಚಾಲಕ ಸ್ವಾರಪಲ್ಲಿ ಚಂದ್ರಶೇಖರ್, ಮಹಿಳಾ ಸಂಚಾಲಕಿ ರತ್ನಮ್ಮ, ಗೊಲ್ಲಳ್ಳಿ ವಿ ನಾರಾಯಣಸ್ವಾಮಿ, ಶಿವಕುಮಾರ್, ಪವನ್ ಎನ್, ಶ್ರೀನಿವಾಸ್, ರಾಜು ಮುಂತಾದವರು ಉಪಸ್ಥಿತರಿದ್ದರು. పుట్టిన ప్రతి ఒక్కనికి భూమి మీద హక్కుంది, భూమి మీద హక్కుంది, భూమి మీద హక్కుంది. భూమి లేని బీద బిక్కిని కొరక నీలి జెండుంది, కొరక నీలి జెండుంది, కొరక నీలి జెండుంది. ఆ పరిపాలన చేయకుండా అధికారం లేకున్నా, అధికారం లేకున్నా, అధికారం లేకున్నా లక్షల ఎకరాల భూమి పంచినట్టు చెరుతుంది, పంచినట్లు చెరుతుంది, పంచినట్లు చెరుతుంది. ఆ కార్పొరేట్ పెద్దలకు సత్తులు కడుతుండ్రు చూడు, సత్తులు కడుతుండ్రు చూడు, సత్తులు కడుతుండ్రు చూడు. ఆ పెద్దలకు బుద్ధి చెప్పే యుద్ధానికి యుద్ధమై చింతామణి నగరములో పోరు జరుగుతున్నదే. రండిర నాయన, రండిర నాయన, రండిర నలుగుడా, చింతామణి నగరములో పోరు జరుగుతున్నదే. రండిర నాయన. ఆ కేసులు గీసులు లాటి తోటాలు లెక్క కాదు, తోటాలు లెక్క కాదు, తోటాలు లెక్క కాదు. ఆ కేసులు గీసులు లాటి తోటాలు లెక్క కాదు, తోటాలు లెక్క కాదు, తోటాలు లెక్క కాదు. అరెస్టులకు ఇష్టపడుతూ జైలల్లో జై కొడుతూ, జైలల్లో జై కొడుతూ, జైలల్లో జై కొడుతూ. ఆ ఇంటి కొరకు పంట కొరకు మనిషికింత ಜಾಗ ಕೊರಕು. ಚೇಳೂರು ತಾಲೂಕಿನಿಂದ ಸಂಚಾಲಕರು ಮತ್ತು ಇನ್ನಿತರೆ ಇವರು ಬಂದಿದ್ದಾರೆ, ಅವ್ರಿಗೆ ಸ್ವಾಗತ ಕೋರುತ್ತಾ, ಅದೇ ರೀತಿಯಾಗಿ ನಮ್ಮ ತಾಲೂಕಿನಿಂದ ಮಹಿಳೆಯರು ಮತ್ತು ಕಲಾವಿದರು ನಮ್ಮ ಇವರೆಲ್ಲ ಬಂದಿದ್ದಾರೆ, ಅವರಿಗೂ ಸ್ವಾಗತ ಕೋರುತ್ತಾ, ಏನು ಇದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಂದಿ ಗ್ರಾಮದ ಹೋಬಳಿಯಲ್ಲಿ ಸಿಂಗೇಟ್ ಕದ್ರೇನಹಳ್ಳಿಯಲ್ಲಿ ಭೂ ಸಮಸ್ಯೆ ಏನಿದೆ ಅದರ ಬಗ್ಗೆ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಅರಣ್ಯಾಧಿಕಾರಿಗಳು ದಲಿತರಿಗೆ ಮತ್ತು ಇನ್ನಿತರೆ ರೈತರಿಗೆ ಬೇರೆ ರೀತಿಯ ಕಿರುಕುಳ ಕೊಡ್ತಿದ್ದಾರೆ. ಅವರು 1972 ರೆವಿನ್ಯೂ ಇಲಾಖೆಯಿಂದ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮ್ಯೂಟೇಷನ್ ಆಗಿದೆ, ಸರ್ವೆ ಆಗಿದೆ, ಪಾಣಿ ಇದೆ, ಎಲ್ಲ ಭೂ ದಾಖಲೆಗಳಿದ್ರೂ ಸಹ 1991-92ನೇ ಸಾಲಿನಲ್ಲಿ ಅದೇ ರೆವಿನ್ಯೂ ಇಲಾಖೆಯವರು ಅರಣ್ಯಾಧಿಕಾರಿಗಳಿಗೆ ಅದೇ ಜಮೀನನ್ನು ಮರುಮಂಜೂರು ಮಾಡಿದ್ದಾರೆ ಅಂತೇಳಿ ಗೊತ್ತಾಯಿತು. ಅದರ ಬಗ್ಗೆ ನಾವು ಸಿಂಗಾಟ ಕದ್ರೇನಹಳ್ಳಿಯಿಂದ ಸುಮಾರು 500 ಜನದಿಂದ ನಾವು ಕಾಲ್ನಡಿಗೆ ಜಾಥಾಗೆ ಬಂದು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂದೆ ಈಗಲೂ ಧರಣಿ ನಡೀತಾ ಇದೆ. ಅದೇ ಧರಣಿಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ. ಅದರ ಬೆಂಬಲಿತವಾಗಿ ನಾವು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹಮ್ಮಿಕೊಂಡಿರೋದ್ರಿಂದ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅವರು ಈಗಾಗಲೇ ಪೊಸಿಷನ್ನಲ್ಲಿದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿಗಳಿಗೆ, ಅಲ್ಲಿರ್ತಕ್ಕಂಥ ತಾಲೂಕು ಕಂದಾಯ ಆಡಳಿತ 91-92ರಲ್ಲಿ ಮತ್ತೆ ಅವರು ವಶಕ್ಕೆ ಕೊಟ್ಟಿದ್ದಾರೆ. ಒಂದು ಸರಿ ರೈತರಿಗೆ ಪಹಣಿ
ಪಹಣಿ ಕೊಟ್ಟು ಸಾಗುವಳಿ ಚೀಟಿ ಕೊಟ್ಟು ಅವರಿಗೆ ಆದೇಶ ಪತ್ರ ಕೊಟ್ಟ ಮೇಲೆ ಮತ್ತೆ ಕಂದಾಯಾಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ದಲಿತರಿಗೆ ತೊಂದರೆ ಕೊಡಬೇಕಂತ ಉದ್ದೇಶದಿಂದ ಮತ್ತೆ ಅರಣ್ಯ ಇಲಾಖೆ ಕೊಟ್ಟು ಅರಣ್ಯ ಇಲಾಖೆಯವರು ನಿರಂತರವಾಗಿ ದಲಿತರ ಜಮೀನಿನ ಮೇಲೆ ಕೈ ಬಿಡಬೇಕಂತ ಅವ್ರ ಮೇಲೆ ಒತ್ತಡ ಕೊಟ್ಟು ತೊಂದರೆ ಕೊಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಚಿಕ್ಕಬಳ್ಳಾಪುರ ತಾಲೂಕು ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ದಿನಾಂಕ 15ನೇ ತಾರೀಕು ಸಿಂಗಾಟ ಕದ್ನೇಳಿಯಿಂದ ಇಲ್ಲಿ ಅರಣ್ಯಾಧಿಕಾರಿ ಮುಂದೆ ಕಾಲ್ನಡಿಗೆ ಜಾಥಾ ಬಂದಾಗ ಅಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿಗಳು ದಲಿತರ ಮೇಲೆ ದುರುದ್ದೇಶದಿಂದ ಅಲ್ಲಿ ಹಾಕಿರ್ತಕ್ಕಂಥ ಪೆಂಡಾಲನ್ನು ಕಿತ್ತೆಸೆದು ಅಲ್ಲಿ ದಲಿತರಿಗೆ ತೊಂದರೆ ಮಾಡಿದಾಗ ಅಲ್ಲಿ ನಾವು ರಸ್ತೆ ತಡೆ ಮಾಡಿ ಮತ್ತೆ SP ಸಾಹೇಬರು ಮುಂದೆ ಬಂದು ಅದೇ ಪೆಂಡಾಲನ್ನು ಅಲ್ಲಿ ಹಾಕಿ ಮತ್ತೆ ನಮಗೆ ಧರಣಿ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿಂದ 15ನೇ ತಾರೀಕುವರೆಗೂ ಇದುವರೆಗೂ 15 ದಿವಸ ಆಯಿತು ಸತತವಾಗಿ ಅಲ್ಲಿ ಧರಣಿ ನಡೀತಾ ಇದೆ. ಯಾವುದೇ ಸರ್ಕಾರ ಆಗಲಿ ಕಂದಾಯ ಇಲಾಖೆ ಆಗಲಿ ಸ್ಪಂದಿಸ್ತಾ ಇಲ್ಲ. ಆ ಎಲ್ಲ ದೃಷ್ಟಿಯಿಂದ ಇವತ್ತು ಏಕಕಾಲದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದೇನಾದರೂ ಇಲ್ಲಿಗೆ ಸರ್ಕಾರ ಸ್ಪಂದಿಸದೇ ಇದ್ದಲ್ಲಿ ಈ ಒಂದು ಹೋರಾಟವನ್ನು ಹಂತ ಹಂತವಾಗಿ ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಹಿರಿಯ ದಲಿತರ ಜಮೀನನ್ನು ಅಲ್ಲಿನ ಲೋಕಲ್ ಫಾರೆಸ್ಟ್ ಆಫೀಸರು ಕಬಳಿಸಿರೋದ್ರಿಂದ ಈ ಹೋರಾಟವನ್ನು ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ನಡೀತಾ ಇದೆ. ಈ ಹೋರಾಟಕ್ಕೆ ಮನದು DC ಮತ್ತು SP ಅವರು ಆಸಕ್ತಿ ತಗೊಂಡು ಜಿಲ್ಲಾ ಅರಣ್ಯಾಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಕೂಡಲೇ ಬಗೆಹರಿಸಬೇಕು ಅಂತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಚಳವಳಿಯಿಂದ ನಾನು ಆಗ್ರಹಿಸ್ತಾ ಇದ್ದೇನೆ. ಇದಕ್ಕೆ ಸ್ಟೆಪ್ ತಗೊಂಡು ಪರಿಹಾರ ಕಂಡುಹಿಡೀಲಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಹೋರಾಟದಲ್ಲಿ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬಂದಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಸತತವಾಗಿ ಈ ಹೋರಾಟ 15 ದಿವಸದ ನಡೀತಾ ಇದೆ. ಈ ಹೋರಾಟಕ್ಕೆ ಎಲ್ಲ ರೀತಿಯ ಬೆಂಬಲ ನಾವು ಘೋಷಿಸ್ತಾ ಇದ್ದೀವಿ. ಹಾಗಾಗಿ ಜಿಲ್ಲಾ ಅರಣ್ಯ ಅಧಿಕಾರಿ ಒಂದು ಲೆಟ್ರ್ ಕೂಡ ಕೊಟ್ಟಿದ್ದಾರೆ, ಇದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಆದರೂ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಟೆಪ್ ತಗೊಳ್ಳೋದೇ ತೊಂದರೆ ಕೊಡ್ತಾ ಇದೆ. DC ಅವರು ಇದಕ್ಕೆ ಆಸಕ್ತಿ ವಹಿಸಿ ಕೂಡಲೇ ಈ ಸಮಸ್ಯೆನ ಬಗೆಹರಿಸೋದ್ರ ಮೂಲಕ ಸಹಕರಿಸಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಇಲ್ಲದಿದ್ದರೆ ಉಗ್ರ ಹೋರಾಟಕ್ಕೆ ಅವರು ಅನುವು ಮಾಡಿಕೊಟ್ಟಂಗಾಗುತ್ತೆ ಅಂತ ನಾನು ಭಾವಿಸಿ ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ಆಲ್.